ಹೇಗಿದ್ರು ನಮ್ ಪ್ರಣವ್ ರೆಡಿ ಇದ್ದಾನೆ. ನಾನ್ ಹೂ ಅಂದ್ರೆ ಸಾಕು, ಈ ಕ್ಷಣಕ್ ಬೇಗ ತಾಳಿ ಕಟ್ಬಿಡ್ತಾನೆ. ಅಪ್ಪ ಕೂಡ ಸಾಕ್ ನಿಲ್ಲಿಸ್ತಿರಾತೆ. ಮಣ್ಣಿನ ಋಣ, ಅನ್ನದ ಋಣ, ತಾಯಿ ಋಣನ ಯಾವತ್ತು ತೀರ್ಸೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಆದ್ರೆ ನನಗೆ ಈ ಮನೆ ಅನ್ನದ ಋಣ ಇಟ್ಕೊಳ್ಳೋದಕ್ಕೆ ಮನ್ಸಿಲ್ಲ. ಅಂದ್ಮೇಲೆ ಆ ಋಣನ ಇಟ್ಕೊಳ್ಳೋದಕ್ಕೆ ನನ್ ಮನ್ಸು ಒಪ್ಪೋದಿಲ್ಲ. ಅದಕ್ಕೆ ಋಣ ಮುಕ್ತಳಾಗೋಣ ಅಂತ ಬಂದಿದ್ದೀನಿ. ಅಮ್ಮ ತಾಯಿ, ನೀನ್ ನಮ್ ಮನೆ ಮೇಲೆ ಬೀಳ್ದೆ ಇದ್ರೆ ಋಣ ತೀರಿಸ್ದಂಗೆ. ಈ ಮನೆ ಕಡೆ ನೀನ್ ತಲೆ ಹಾಕ್ತಿರ ಇದ್ರೆ ಅದೇ ನೀನ್ ನಮ್ ಮಾಡೋ ದೋಕಾರ. ನನ್ ಗಂಡನೇ ಬೇಡ ಅಂದ್ಮೇಲೆ ನಾನ್ ಯಾಕೆ ಈ ಮನೆಗ್ ಬರ್ಲಿ? ಖಂಡಿತವಾಗ್ಲೂ ನನ್ ಗಂಡನ್ ಇಷ್ಟದ ವಿರುದ್ಧ ನಾನ್ ನಡ್ಕೊಳ್ಳೋದಿಲ್ಲ. ಹಾಗಂತ ಕೊನೆವರೆಗೂ ನಿಮ್ ಋಣದಲ್ಲೇ ಬದುಕೋದಕ್ಕೆ ನನ್ ಮನ್ಸಾಕ್ಷಿ ಒಪ್ಪೋದಿಲ್ಲ. ಯಾಕಂದ್ರೆ ಋಣ ಇಟ್ಕೊಳ್ಳೋದು ನಮ್ಗೇನಾದ್ರು ಸಂಬಂಧ ಇರೋರ ಹತ್ರ ಮಾತ್ರ. ಅದಕ್ಕೆ ನಾನ್ ಈ ಮನೇಲಿ ಎಷ್ಟು ದಿನ ಇದ್ನೋ ಅಷ್ಟೋ ದಿನದ್ದು ಫುಡ್ಡು ಬೆಡ್ಡು ಪ್ರತಿಯೊಂದನ್ನು ಲೆಕ್ಕ ಹಾಕಿ ಅದನ್ನ ನಿಮಗ್ ಕೊಟ್ಟು ನನ್ ಮನ್ಸಲ್ಲಿ ಕಾಡ್ತಿರೋ ಫೀಲಿಂಗ್ಸ್ ಇಂದ ಹೊರಗಡೆ ಬರೋಣ ಅಂತ ಬಂದೆ. ನಿನ್ನ ಉದ್ದೇಶ ಇದನ್ನ ಕೊಟ್ಟು ಋಣಮುಕ್ತಾಳ ಆಗೋದೇ ಆಗಿದ್ರೆ ಆನ್ಲೈನ್ ಪೇಮೆಂಟ್ ಮಾಡ್ಬೋದಾಗಿತ್ತಲ್ವಾ? ಕೆಲವೊಂದ್ ವಿಷಯಗಳನ್ನ, ಕೆಲವೊಂದ್ ಕೆಲ್ಸಗಳನ್ನ ಫೋನಲ್ಲೇ ಮಾಡಿ ಮುಗಿಸೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು. ಯಾಕಂದ್ರೆ ನಾನ್ ನಿಮ್ ಋಣ ತೀರ್ಸಿದೀನಿ ಅಂತ ನಿಮ್ ಮುಂದೆನೆ ನಿಂತು ಹೇಳ್ಬೇಕಿತ್ತು. ಸೊ ಅದಕ್ಕೆ ನೇರವಾಗಿ ಬಂದೆ. ಲೇ ಪಲ್ಲು, ಏನೇ ಇವಳು ಬಿರುಗಾಳಿ ತರ ಬಂದು ಸುಂಟ್ರ ಗಾಳಿ ತರ ಹೋಗ್ತಿದ್ದಾಳೆ. ಇವಳು ಬಂದಿದ್ ನೋಡಿ ಇಲ್ಲೇ ಇದ್ಬಿಡ್ತಾಳೇನೋ ಅನ್ಕೊಂಡೆ. ಅವನ್ ನೋಡಿದ್ರೆ ಇಷ್ಟು ದಿನ ಬೆಕ್ಕಿನ ಮರಿ ತರ ಇದ್ದ, ಹೀಗ್ ನೋಡಿದ್ರೆ ಗರ್ಜಿಸ್ತಿದ್ದಾನೆ. ಸದ್ಯಕ್ಕಿದು ಇಲ್ಲಿಗೆ ಅನ್ಸ್ತಿಲ್ಲ, ಎಲ್ಲಿಗೆ ಹೋಗ್ ಮುಟ್ಟತ್ತೋ ಆ ದೇವ್ರಿಗೆ ಗೊತ್ತು. ಹೌದು ರೀ, ನೀವ್ ಆಸೆ ಪಟ್ಟಾಗೆ ಆಯ್ತು. ನೀವ್ ಪುಣ್ಯಕ್ಷೇತ್ರಗಳನ್ನ ಸುತ್ಕೊಂಡ್ ಬರೋಷ್ಟರಲ್ಲಿ ನಮ್ಮ ಮೊಮ್ಮಗಳು ನಮ್ ಮನೆಗೆ ಬಂದ್ಬಿಟ್ಲು ನೋಡಿ. ಇನ್ ತಡ ಮಾಡ್ಬೇಡಿ, ಬೇಗ ಬಂದ್ಬಿಡ್ರಿ. ಸರಿ ರೀ. ತುಂಬಾ ಮುದ್ದಾಗಿದ್ದಾಳೆ. ಏಯ್, ನೀವ್ ಎಲ್ಲರೂ ಫೋಟೋ ಕಳ್ಸೋ ಸೀನೇ ಇಲ್ಲ. ನಿಮಗೆ ಫೋಟೋ ಬಗ್ಗೆ ಎಲ್ಲ ಇಲ್ಲ. ಮಗು ನೋಡಂಗಿದ್ರೆ ಇಲ್ಲೇ ನೋಡ್ಬೇಕು. ಸರಿ, ಬಾಯ್. ಹೌದು ಕೋದಂಡ, ತಾಯಿ ಮಗಳಿಬ್ರು ಆರೋಗ್ಯವಾಗಿದ್ದಾರೆ. ಅವಳ ನಗುನೆ ನಮ್ ಮನೆಗ್ ಹೊಸ ಕಳೆ ಮತ್ತೆ ಸಂತೋಷನ ತಂದ್ಕೊಟ್ಟಿದೆ ಕಣೋ. ನೋಡು, ನೀನು ವೈಶಾಖ ಬೇಗ ಹೊರಟ್ಬಿಡಿ. ಸರಿಯಪ್ಪ, ಕಾಯ್ತಾ ಇರ್ತೀನಿ ಕಣೋ, ಬೇಗ ಬಂದ್ಬಿಡಿ. ಸರಿ ಸರಿ. ಚಾರು, ಯಾಕಮ್ಮ ಒಂಥರ ಇದ್ಯಾ? ಇವತ್ತು ನಮ್ಮಮ್ಮ ತಪ್ಪು ಮಾಡದೇ ಇದ್ದಿದ್ರೆ ನಾನು ಅವ್ರಿಗೆ ಕಾಲ್ ಮಾಡಿ ಖುಷಿಯಿಂದ ಹೇಳ್ಬೋದಿತ್ತು. ಅಮ್ಮನಿಗೆ ಫೋನ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ನಮ್ಮ ಹೇಳೋದಕ್ಕೆ ಅವಕಾಶನೇ ಇಲ್ಲ. ನೋಡಿ ಚಾರು ಮೇಡಮ್, ಈಗೆಲ್ಲ ಒಳ್ಳೇದಾಗ್ತಾ ಇದೆ. ನಿಮ್ಮಪ್ಪ ನಿರಪರಾಧಿ ಅಂತ ಪ್ರೂವ್ ಮಾಡೋ ಪ್ರೋಸೆಸ್ ಕೋರ್ಟಲ್ಲಿ ಇನ್ನೇನು ಶುರು ಆಗುತ್ತೆ. ಅವ್ರು ಆದಷ್ಟು ಬೇಗ ಇಲ್ಲಿಗೆ ಬರ್ತಾರೆ. ನೀವೇನು ಚಿಂತೆಯಲ್ಲೇ ಆರಾಮಾಗಿರಿ. ಹೌದಮ್ಮ ಚಾರು, ನನ್ ಮೊಮ್ಮಗಳು ಕಾಲ್ಗುಣದಿಂದ ಎಲ್ಲ ಒಳ್ಳೇದಾಗ್ತದೆ. ಅದಕ್ಕೆ ನಮ್ ಪುಟಾಣಿ ಪ್ರಪಂಚಕ್ಕೆ ಕಾಲಿಟ್ಟಿದ್ದಾಳೆ ಅಂದ್ರೆ ಇದು ಒಳ್ಳೆಯವ್ರಿಗಷ್ಟೇ ಕಾಲ ಅಂತ ಅರ್ಥ. ಕೆಟ್ಟವರು ಶ್ರೀಕೃಷ್ಣನ್ ಜನ್ಮಸ್ಥಾನಕ್ಕೆ ಹೋಗಿ ಒಳ್ಳೆಯವರಾಗಿ ಬಂದ್ರೆ ಬರ್ಬೋದು, ಇಲ್ಲ ಅಂದ್ರೆ ಅಲ್ಲೇ ಇರ್ಬೋದು. ಹೌದು ಚಾರು ಮೇಡಮ್, ಬದಲಾಗಿ ಬಂದವ್ರನ್ನ ಸ್ವೀಕಾರ ಮಾಡೋಣ. ಬದಲಾಗದೆ ಇದ್ರೆ ಅದಕ್ಕೆ ಹಾಗಾಗಿ ಈಗ ನೀವು ಚಿಂತೆ ಬಿಟ್ಟು ಖುಷಿಯಾಗಿರ್ಬೇಕು ಅಲ್ವಾ ಕಂದ? ಹೇಳಿ ನಗಿ.
ಮೇಲ್ಮಣಿ ನಾಗಮ್ಮ ಇನ್ನು ಬೇಕು, ಇನ್ನು ಸ್ವಲ್ಪ ಬೇಕು, ಇನ್ನು ನೋಡಲ್ಲ ನಿನ್ ಮಗಳು ನೋಡ್ತಾ ಇದ್ದಾಳೆ ನಿನ್ನ. ಆರದು ಪಲ್ಲವಿ, ಅವಳ ಹಾವ ಭಾವ ಮಾತುಕತೆ ಎಲ್ಲ ನೋಡಿದ್ರೆ ಅವಳು ಬರೀ ದುಡ್ಡು ಕೊಡೋದಕ್ಕೆ ಮಾತ್ರ ಬಂದಿರ್ಲಿಲ್ಲ, ವಾರ್ನಿಂಗ್ ಕೊಟ್ಟು ಹೋಗೋದಕ್ಕೆ ಬಂದಿದ್ಲು ಅನ್ನಿಸ್ತಿದೆ. ನೋಡಿದ್ರೆ ಇಬ್ರು ಇದ್ದಕ್ಕಿದ್ದ ಹಾಗೆ ಭೇಟಿ ಆಗ್ತಾರೆ. ಅವನು ತಿರುಗಿ ಬೀಳ್ತಾನೆ, ಇವಳು ಋಣದ ನೆಪದಲ್ಲಿ ಮನೆಗೆ ಬರ್ತಾಳೆ. ಇದನ್ನೆಲ್ಲ ನೋಡಿದ್ರೆ ಎಲ್ಲೋ ಏನೋ ಮಿಸ್ ಹೊಡಿತಿದೆ ಅಂತ ಅನ್ನಿಸ್ತಾ ಇಲ್ವಾ? ಹೌದು ಬಾವ, ನನ್ಗೂ ಯಾಕೋ ಹಾಗೆ ಅನ್ಸ್ತಿದೆ. ನೋಡಿ, ಎಲ್ಲೋ ಒಂದ್ ಕಡೆ ಸಣ್ಣದಾಗಿ ಕಿಡಿ ಹತ್ಕೋತಾ ಇದೆ. ಅದನ್ನ ಈಗಲೇ ಆರಿಸಲಿಲ್ಲ ಅಂದ್ರೆ ಕಾಡ್ಗಿಚ್ಚಾಗಿ ಬದಲಾಗುತ್ತೆ. ಈಗ ಅವನ್ ಮನೆಗ್ ಬರ್ಲಿ, ಆ ಕಿಡಿನ ಈಗ್ಲೇ ಆರಿಸ್ತೀನಿ. ಬಂದೇನಪ್ಪ, ಬಾಬಾ ಮಾತಾಡ್ಕೊಂಡ್ ಬಂದಿದ್ಯಾ ಅನ್ಸುತ್ತೆ. ಏನ್ ಹೇಳ್ತಿದ್ದೀರಾ ಚಿಕ್ಕಮ್ಮ? ನಾನ್ ಯಾರ ಜೊತೆ ಮಾತಾಡ್ಕೊಂಡ್ ಬರ್ಲಿ? ಇನ್ಯಾರ ಜೊತೆ? ಆ ಝಾನ್ಸಿ ಜೊತೆ. ಮನೆವರೆಗೂ ಬಂದವಳು ನೀನು ಸಿಗ್ತೇ ಹೋಗಿರ್ತಾಳ? ಝಾನ್ಸಿ ಮೇಡಮ್ ಇಲ್ಲಿಗೆ ಬಂದಿದ್ರಾ? ಯಾಕೆ ಬಂದಿದ್ರು? ಏನ್ ಮಾತಾಡಿದ್ರು? ಅಷ್ಟೊಂದ್ ಎಕ್ಸೈಟ್ ಆಗ್ಬೇಡ ಅಣ್ಣ. ಅವಳು ಬಂದಿದ್ದು ನಮ್ ಮನೇಲಿ ಇದ್ದದಕ್ಕೆ ಚಾರ್ಜ್ ಅಂತ ಹೇಳಿ ಈ ದುಡ್ಡನ್ನ ಮುಖದ ಮೇಲೆ ಬಿಸಾಕ್ಬಿಟ್ಟು ಹೋಗೋದಕ್ಕೆ. ಸ್ವಾಭಿಮಾನಿಗಳೇ ಹಾಗೆ, ಯಾರ ಋಣದಲ್ಲೂ ಇರಕ್ಕೆ ಇಷ್ಟಪಡಲ್ಲ. ಮತ್ತೆ ನೀನು ಹೋಗಿ ಅವಳ ಮನೆಯಲ್ಲಿ 1 ತಿಂಗಳಿತ್ತು ಊಟ ಮಾಡಿ ಬಂದಿದ್ಯಲ್ಲಪ್ಪ, ಆರು ನಾನು ಬಿಸಾಕ್ಬಿಟ್ ಬಾ ಹೋಗು. ಹಾಗೂ ನೀನು ಅವ್ರ ಮನೆ ಲೆವೆಲ್ಗೆನೆ ಲೆಕ್ಕ ಹಾಕಿ ದಿನಕ್ಕೊಂದು 500 ರೂಪಾಯಿ ತರ ತಿಂಗಳಿಗೆ 15,000 ಬಿಸಾಕಿ ಬಂದ್ಬಿಡು. ಬೇಕಾದ್ರೆ ನಾನೇ ಕೊಡ್ತೀನಿ. ಸರಿ ದೊಡ್ಡಪ್ಪ, ನೀವ್ ಹೇಳ್ದಾಗೆ ಮಾಡ್ತೀನಿ. ಆದ್ರೆ ನಾನು ಋಣ ತೀರ್ಸ್ಬೇಕು ಅಂದ್ರೆ ಬರೀ 15,000 ಕೊಟ್ರೆ ಆಗಲ್ಲ. ಮತ್ತೆಷ್ಟು ಕೊಡ್ಬೇಕಪ್ಪ? 1,15,00,000. ಏನ್ ಹೇಳ್ತಾ ಇದೀಯಪ್ಪ? 5 ಸ್ಟಾರ್ ಹೋಟೆಲ್ ಉಳ್ಕೊಂಡ್ರು ಅಷ್ಟು ಆಗಲ್ವಲ್ಲ. ಇವಳನ್ನ ಮದ್ವೆ ಮಾಡಕ್ಕೆ ಅಂತ 1 ಕೋಟಿ ಕೊಟ್ರಲ್ಲ, ಅದನ್ನು ಕೊಡ್ಬೇಕಲ್ವಾ? ಇಲ್ಲ ಅಂದ್ರೆ ಪಾಪ ಪಲ್ಲವಿ ಅವ್ರಲ್ಲಿ ಬದುಕ್ತಿರಂಗಾಗಲ್ವಾ? ಅವ್ರ ಋಣನ ತೀರ್ಸ್ಬಿಡೋಣ ಬಿಡಿ. ಅದು ಅದು ಬದುಕಿರೋವರೆಗೂ ನಿಮ್ಮ ಋಣ ತೀರ್ಸಕ್ ಆಗಲ್ಲ ಅಂತ ಹೇಳ್ತಾರಲ್ಲಪ್ಪ, ಆ ಕ್ಯಾಟಗರಿಗೆ ಈ ಋಣ ಸೇರುತ್ತೆ. ಅದನ್ನೇನ್ ತೀರ್ಸೋದ್ ಬೇಡ, ಬಿಟ್ಬಿಡಪ್ಪ. ಅಲ್ಲಪ್ಪ, ಯಾರಾದ್ರೂ ಸತ್ರೆ ಹೆಣಕ್ಕೆ ಎದುರು ಕೊಡ್ತೀವಿ, ಹಾಗಂತ ಹೆಣ ಋಣ ತೀರ್ಸತ್ತ? ಹಾಗೆ ಇದು ಹೋಗ್ಲಿ ಬಿಡಪ್ಪ. ಅಯ್ಯಯ್ಯೋ, ಸ್ಟವ್ ಮೇಲೆ ಹಾಲಿಟ್ಟಿದ್ದೆ, ಉಕ್ಬಿಡ್ತೇನೋ, ನೋಡ್ತೀನಿ. ಬಾ 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 ಬಾ, ಬಾ. ಕೆಲವೊಂದು ಋಣನ ತೀರ್ಸಕ್ ಆಗದೆ ಹೋದ್ರು ಅದನ್ನ ಮರೆತು ಬದುಕಬಾರ್ದು. ಕೊನೆ ಪಕ್ಷ ಬದುಕಿರೋವರ್ಗಾದ್ರೂ ಅವರಿಗೆ ಕೃತಜ್ಞರಾಗಿರ್ಬೇಕು. ನೋಡ, ನೀನ್ ಒಪ್ಕೊಂಡ್ರು ಒಪ್ಕೊಳ್ದೆ ಇದ್ರು ನೀನ್ ಬದುಕ್ತಾ ಇರೋದು ಝಾನ್ಸಿ ಮೇಡಮ್ ಋಣದಲ್ಲಿ ಅನ್ನೋದು ಸತ್ಯ. ಸಿಕ್ಕಿರೋ ಬದುಕನ್ನ ಅನುಭವಿಸೋದು ಬಿಟ್ಟು ಇಲ್ಲೇ ಇದ್ಯಾ? ಏನಮ್ಮ ಪಲ್ಲವಿ, ಚಪ್ಪಲಿನ ರೇಷ್ಮೆ ಬಟ್ಟೆನಲ್ಲಿ ಸುತ್ತಬಿಟ್ಟು ಹೊಡೆದ್ಬಿಟ್ಟು ಹೋದ? ನೀನು ಈ ಮನೆಯಲ್ಲಿ ಬಿದ್ದಿದೀಯಾ ಅಂತ ಹೇಳ್ದ? ದೊಡ್ಡಪ್ಪ, ಅವನ್ ಹೇಳಿದ್ದು ಇಲ್ಲೇ ಇದ್ಯಾ ಅಂತ. ಸಾಫ್ಟಾಗಿ ಹೇಳ್ದ. ಹೌದು, ಅಂದ್ರೆ ನೀನು ಬಿದ್ದಿದೀಯಾ ಅಂತಾನೆ ಅರ್ಥ. ಈ ಬೆಳವಣಿಗೆ ಬಗ್ಗೆ ನೀನು ಯೋಚನೆ ಮಾಡ್ಬೇಕು ಕಣಮ್ಮ. ಓಹೋ ರಾಯ್, ಇಲ್ಲಿ ನೋಡು, ತುಪ್ಪ ಕೆಜಿ 90 ರೂಪಾಯಿ ಜಾಸ್ತಿ ಅಂತ. ಅದೇ 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 ಝಾನ್ಸಿ, ಬಮ್ಮ ಕೂತ್ಕೋ ಕೂತ್ಕೋ. ರಾಮಾಚಾರಿಗೂ ಮಗು ಆಯ್ತಂತೆ, ಹೇಳಿ ತುಂಬಾ ಸಂತೋಷ ಆಯ್ತಮ್ಮ. ತಾಯಿ ಮಗು ಹುಷಾರಾಗಿದ್ದಾರಾ? ಇಬ್ರು ಆರೋಗ್ಯವಾಗಿದ್ದಾರೆ ತಾತ. ವೆರಿ ಗುಡ್ ವೆರಿ ಗುಡ್. ಮೇಡಮ್, ಅಂದಾಗೆ ರಾಮಾಚಾರಿ ಸರ್ ಮನೇಲಿ ಸಡಗರ ಸಂಭ್ರಮ ಜೋರಾಗಿರ್ಬೇಕು. ಏ ರಾಯ್, ಜೋರಾಗಿರಲ್ವೇನೋ? ನಿನ್ಗೆ ಅರ್ಥ ಆಗ್ಬೇಕು. ನಿನಗೂ ಮದುವೆ ಆಗಿ ಒಂದ್ ಕಂದ ಬಂದ್ರೆ ಆ ಸಂತೋಷ ಸಂಭ್ರಮ ಏನು ಅಂತ ಅರ್ಥ ಆಗುತ್ತೆ. ಹೌದು ಅಪ್ಪ, ಆ ಸಂತೋಷ ಸಂಭ್ರಮ ನಮ್ಮನೆಲ್ಲೂ,
ಅಪ್ಪನ್ ಸಂತೋಷ ಇನ್ನ ಡಬಲ್ ಆಗ್ಬೇಕು ಅಂದ್ರೆ ಈ ಮನೆಗೆ ಮಗು ಬರ್ಬೇಕು ಜಾನ್ಸಿ. ಏನ್ ಹೇಳ್ತಿದ್ದೀರಾ ಅತ್ತೆ? ನಮ್ಮನೆಗೆ ರಾಮಾಚಾರ್ಯನ ಮಗುನ ಹೇಗ್ ಕರ್ಕೊ ಬರಕಾಗತ್ತೆ? ಆ ಮಗುನ ನೀನ್ ಕರ್ಕೊಂಡ್ ಬಂದ್ರು 2 ದಿನಕ್ಕೆ ಓಡ್ ಹೋಗುತ್ತೆ ಜಾನ್ಸಿ. ಆ ಮಗು ನಮ್ಮನೆ ಮಗು ಆಗಕ್ ಹೇಗ್ ಸಾಧ್ಯ? ಅದನ್ನೇ ಅತ್ತೆ ನಾನು ಕೇಳ್ತಿರೋದು. ನಾನೇನ್ ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ ಅಂದ್ರೆ, ನೀನು ಒಂದು ಮದುವೆ ಆಗಿ ಸಂಸಾರ ಶುರು ಮಾಡಿದ್ರೆ ನಮ್ಮನೆಗೂ ಒಂದ್ ಮಗು ಬರುತ್ತೆ ಅಲ್ವಾ, ಅದ್ರ ಬಗ್ಗೆ. ಹೇಗಿದ್ರು ನಿನ್ ಡಿವೋರ್ಸ್ ಆಗಿದೆ, ಆ ರಾಘವೇಂದ್ರನು ಇನ್ನೊಂದ್ ಮದುವೆ ಆಗ್ತಾ ಇದ್ದಾನೆ. ಹಾಗಿದ್ಮೇಲೆ ನೀನ್ ಯಾಕೆ ಒಂಟಿಯಾಗಿರ್ಬೇಕು? ಮುರಿದು ಬಿದ್ದಿರೋ ಸಂಬಂಧನ ನೆನ್ಸ್ಕೊಂಡು ನಿನ್ ಲೈಫ್ ಯಾಕೆ ಹಾಳು ಮಾಡ್ಕೊಳ್ತೀಯ ಜಾನ್ಸಿ? ಅತ್ತೆ ಪ್ಲೀಸ್, ಸಂಬಂಧ ಮುರ್ದ್ಬಿತ್ತು ಅಂತ ನಿಮಗ್ ಯಾರು ಹೇಳಿದ್ದು? ನನ್ ಮನ್ಸಲ್ಲಿ ಇನ್ನು ಸಂಬಂಧ ಮುಗ್ದಿಲ್ಲ ಅತ್ತೆ. ಸೊ ಪ್ಲೀಸ್ ಆ ಮಾತ್ ಹೇಳ್ಬೇಡಿ. ಅಯ್ಯೋ, ಈ ಪ್ರಾಕ್ಟಿಕಲ್ ಜಾನ್ಸಿ. ಮನ್ಸಿನ ಸಂಬಂಧಕ್ಕೆ ಬೆಲೆ ಇಲ್ಲ ಅತ್ತೆ. ಜಾನ್ಸಿ, ಲಿಸನ್ ಟು ಮೀ. ಮುಗ್ದು ಹೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಿನ್ ಲೈಫ್ ನ ಹಾಳು ಮಾಡ್ಕೊಂಡ್ ಬೇಡ. ಹೇಗಿದ್ರು ನಮ್ ಪ್ರಣವ್ ರೆಡಿ ಇದ್ದಾನೆ. ನಾನ್ ಹೂ ಅಂದ್ರೆ ಸಾಕು, ಈ ಕ್ಷಣಕ್ ಬೇಗ ತಾಳಿ ಕಟ್ಬಿಡ್ತಾನೆ. ಅಪ್ಪ ಕೂಡ. ಸಾಕ್ ನಿಲ್ಲಿಸ್ತೀರಾ ಅತ್ತೆ? ಜಾನ್ಸಿ, ನಾನ್ ಏನ್ ಹೇಳ್ತಾ ಇದೀನಿ ಅಂದ್ರೆ, ಏನು ಹೇಳದ್ ಬೇಡ. ತಾತನ ಆಸೆ ಅಂತ ಹೇಳಿ ನಿಮ್ಮ ಆಸೆಗಳನ್ನ ನನ್ ಮೇಲೆ ಹೇರೋದಕ್ಕೆ ನೋಡ್ಬೇಡಿ. ಇದು ನನ್ ಜೀವನ ಅಂದ್ಮೇಲೆ ನಿರ್ಧಾರನು ನಾನೇ ತಗೋತೀನಿ. ಅಷ್ಟಕ್ಕೂ ಸರಿ ಯಾವ್ದು ತಪ್ಪು ಯಾವ್ದು ಅಂತ ನನಗ್ ಚೆನ್ನಾಗ್ ಗೊತ್ತು. ಸೊ ಯಾವಾಗ ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ನನಗ್ ಒಳ್ಳೇದಾಗತ್ತೆ ಅನ್ನೋದು ನನಗ್ ಚೆನ್ನಾಗ್ ಕ್ಲಾರಿಟಿ ಇದೆ. ಸೊ ಈ ವಿಷಯದಲ್ಲಿ ಯಾರು ನನಗ್ ಬಲವಂತ ಮಾಡ್ಬೇಡಿ. ನನ್ ಲೈಫ್ ಪಾರ್ಟ್ನರ್ ಹೇಗಿರ್ಬೇಕು, ಯಾರಾಗಿರ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಮತ್ತೆ ಈ ವಿಷಯದ ಬಗ್ಗೆ ಯಾರು ನನ್ನ ಹತ್ರ ಡಿಸ್ಕಸ್ ಮಾಡ್ಬೇಡಿ. ಅಲ್ಲಪ್ಪ, ನೀವು ಸುಮ್ನೆ ಕುತ್ಕೊಂಡಿದ್ದೀರಾ? ಅವಳು ಆತರ ಹೇಳಿ ಹೋಗ್ಬಿಟ್ರೆ ನನ್ಗೇನ್ ಚಾಯ್ಸ್ ಇದೆ ಮಾತಾಡೋಕೆ? ಹಾಗಂತ ಹೇಳಿ ಹಾಗೆ ಬಿಡಕ್ಕಾಗತ್ತಪ್ಪ? ಅವಳು ಹೇಳಿದ್ಲಲ್ಲಮ್ಮ, ನನ್ನ ಜೀವನ ನನ್ನ ನಿರ್ಧಾರ ಅಂತ ಹೇಳಿದ್ಮೇಲೆ ಅವಳು ಏನ್ ನಿರ್ಧಾರ ತಗೊಳ್ತಾಳೋ ನೋಡೋಣ ಬಿಡು. ಸದ್ಯಕ್ಕೆ ನೋಡಮ್ಮ, ಅವಳು ತಗೊಳ್ಳೋ ನಿರ್ಧಾರಕ್ಕೆ ಎಸ್ ಅನ್ನೋದು ಬಿಟ್ರೆ ನನಗೆ ಬೇರೆ ಆಪ್ಷನ್ನೇ ಇಲ್ಲಮ್ಮ. ಜಾನ್ಸಿ ಇಲ್ಲಿ ಬಂದೋಗಿದ್ದು ಋಣ ತೀರ್ಸಕ್ಕಲ್ಲ ಕಣ, ಬದಲಾಗಿ ತನ್ನ ಸಂಬಂಧನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾಳೆ ಅನ್ಸುತ್ತೆ. ಅವಳ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ತನ್ನ ಗಂಡ ಆಗಿದ್ದು ನೀನು ಕೊನೆ ಕ್ಷಣದಲ್ಲಿ ನಿನ್ನ ಮನಸ್ಸನ್ನ ಬದಲಾಯಿಸೋ ನಂಬಿಕೆಲಿದ್ದಾಳೆ. ತರುಣ, ಇವಾಗ ಮಾತೆಲ್ಲ ಯಾಕೋ ಬಿಡು. ನಾನು ಬಿಡ್ಬೋದಪ್ಪ, ಆದರೆ ಆ ದೇವ್ರಿಗೆ ನಿಮ್ಮಿಬ್ಬರನ್ನು ದೂರ ಮಾಡೋಕೆ ಇಷ್ಟ ಇಲ್ವಲ್ಲೋ. ನೀನು ಮೇಲ್ನೋಟಕ್ಕೆ ಎಲ್ಲ ಮುಗ್ದೋಗಿದೆ ಅನ್ನೋ ಥರ ತೋರಿಸ್ಕೊಳ್ತಾ ಇರ್ಬೋದು, ಆದರೆ ಮನಸ್ಸಲ್ಲಿ ಇನ್ನೂ ಜಾನ್ಸಿನೇ ತುಂಬ್ಕೊಂಡಿದೆಯಲ್ಲೋ. ಅದು ಜಾನ್ಸಿಗೂ ಗೊತ್ತಿರೋದ್ರಿಂದಾನೆ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಹೋಪ್ ಇಟ್ಕೊಂಡು ಈ ರೀತಿ ಪ್ರಯತ್ನ ಮಾಡ್ತಿದ್ದಾಳೆ ಅನಿಸ್ತಿದೆ. ನೋಡೋ, ನೀನು ಅವಳ ನಂಬಿಕೆನ ನಿಜ ಮಾಡ್ಬೋದಂತ ಯೋಚನೆ ಮಾಡು.